ದೇಶದ ಪ್ರಾಣದ ಜೊತೆ ಚೆಲ್ಲಾಟವಾಡಿದ್ದ ಕಳಪೆ ಔಷಧಿ ಕಂಪನಿಯಿಂದ ಬಾಂಡ್ ಖರೀದಿ. ಇದು ಚುನಾವಣಾ ಬಾಂಡ್ ಹಗರಣದ ಮತ್ತೊಂದು ಭಯಾನಕ ಮಾಹಿತಿ. ಕೊರೋನಾ ಕಾಲದಲ್ಲಿ ಜನರ ಪ್ರಾಣದ ಜೊತೆ ಚೆಲ್ಲಾಟವಾಡಿ ಅದೆಷ್ಟೋ ಜನರ ಪ್ರಾಣ ಬಲಿ ಪಡೆದ ನಕಲಿ ಔಷಧಿ ತಯಾರಕ ಸಂಸ್ಥೆ ಕೂಡ ಚುನಾವಣಾ ಬಾಂಡ್ ಖರೀದಿಸಿದೆ. ಚುನಾವಣಾ ಬಾಂಡ್ ಖರೀದಿಸಿದ ಬಳಿಕ ಇದರ ಪಾಪವೆಲ್ಲ ಮನ್ನಾ ಆಗಿದೆ. ಯಾಕೆ, ಹೇಗೆ ಗೊತ್ತಾ? ಅಂದ ಹಾಗೆ ಪಾಪ ಕಳೆದುಕೊಂಡ ಆ ಕಂಪನಿ ಯಾವುದು ಗೊತ್ತಾ? ಗುಜರಾತ್ನ ಝೈಡಸ್ ಹೆಲ್ತ್ ಕೇರ್. ಅದು ದೇಣಿಗೆ ಕೊಟ್ಟ ಒಟ್ಟು ಮೊತ್ತ 29 ಕೋಟಿ. ದೇಣಿಗೆ ಕೊಟ್ಟ ಪಕ್ಷದ ಹೆಸರು ಬಿಜೆಪಿ. ಎಸ್, ಈ ಝೈಡಸ್ ಹೆಲ್ತ್ ಕೇರ್ ಕಂಪನಿ ಅಂದ್ರೆ ರೆಮ್ಡಿಸಿವಿಯರ್ ಅನ್ನೋ ಔಷಧಿಯನ್ನ ತಯಾರಿಸಿದ ಕಂಪನಿ. ನಿಮಗೆ ನೆನಪಿರಬಹುದು, ಕೊರೋನಾ ಅಟ್ಟಹಾಸ ಸಂದರ್ಭದಲ್ಲಿ ಇದೇ ರೆಮ್ಡಿಸಿವಿಯರ್ ಔಷಧಿಯನ್ನು ಸಂಜೀವಿನಿ ಅಂತ ಬಿಂಬಿಸಲಾಗಿತ್ತು. ಸರ್ಕಾರವೇ ಮುಂದೆ ನಿಂತು ಕೊರೋನಾ ರೋಗಿಗಳಿಗೆ ರೆಮ್ಡಿಸಿವಿಯರ್ ಅನ್ನೇ ಕೊಡಿ ಅಂತ ಮಾರ್ಗಸೂಚಿ ಹೊರಡಿಸಿತ್ತು. ಇದೇ ಮಾರ್ಗಸೂಚಿಯಿಂದ ಈ ಔಷಧಿಯ ಬೆಲೆ ಗಗನಕ್ಕೇರಿ ಜನಸಾಮಾನ್ಯರ ಪ್ರಾಣ ಹಿಂಡಿತು. 100 ರೂಪಾಯಿಯ ಔಷಧಿಗೆ ಲಕ್ಷ ಕೊಡಬೇಕಾದ ಪರಿಸ್ಥಿತಿ ಎದುರಾಯಿತು. ಝೈಡಸ್ ಹೆಲ್ತ್ ಕೇರ್ ಕಂಪನಿಯಂತೂ ಕೊರೋನಾ ಹೆಸರಲ್ಲಿ ಕೋಟಿ ಕೋಟಿ ಬಾಚಿತು. ಗುಜರಾತಿನ ಇದೇ ಕಂಪನಿ 2022 ಮತ್ತು 2023 ನಡುವೆ 29 ಕೋಟಿ ರೂಪಾಯಿಯ ಚುನಾವಣಾ ಬಾಂಡ್ ಖರೀದಿಸಿತ್ತು. ಯಾಕೆ? ಈ ಪ್ರಶ್ನೆಗೆ ಉತ್ತರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ರೆಮಿಡಿಸಿವಿಯರ್ ಕೊರೋನಾ ಸೋಂಕಿತರಿಗೆ ನೀಡಬೇಡಿ, WHO. ರೆಮಿಡಿಸಿವಿಯರ್ನ ಅಡ್ಡ ಪರಿಣಾಮದಿಂದ ಪ್ರಾಣ ಹೋಗ್ತಿದೆ. ಕೊರೋನಾ ಆರ್ಭಟದ ಕೆಲವೇ ದಿನಗಳ ಬಳಿಕ ಇದೇ ರೆಮಿಡಿಸಿವಿಯರ್ನ ಅಡ್ಡ ಪರಿಣಾಮದಿಂದಾಗಿ ಪ್ರಾಣ ಹೋಗ್ತಿದೆ ಅನ್ನೋ ಆರೋಪ ಕೇಳಿ ಬಂದಿತು. ನವೆಂಬರ್ 2020ರಲ್ಲಿ ರೆಮಿಡಿಸಿವಿಯರ್ ಅನ್ನ ಕೊರೋನಾ ಸೋಂಕಿತರಿಗೆ ನೀಡಬಾರದು ಅಂತ ವಿಶ್ವ ಆರೋಗ್ಯ ಸಂಸ್ಥೆ WHO ಸಲಹೆ ನೀಡಿತ್ತು. ಯಾಕಂದ್ರೆ ಇದು ಚಿಕಿತ್ಸೆಯ ಮೇಲೆ ಉತ್ತಮ ಪರಿಣಾಮ ಬೀರುತ್ತೆ ಅಥವಾ ಇದು ಜೀವಗಳನ್ನು ಉಳಿಸುತ್ತೆ ಅನ್ನೋದಕ್ಕೆ ಯಾವುದೇ ಪುರಾವೆಗಳಿಲ್ಲ ಎಂದು WHO ಸ್ಪಷ್ಟಪಡಿಸಿತ್ತು. ಆದರೆ ದುರಂತ ಅಂದ್ರೆ WHO ಸಲಹೆಯ 1.25 ವರ್ಷಗಳ ನಂತರವೂ ಈ ಔಷಧವನ್ನ ಭಾರತದಲ್ಲಿ ಬಳಸಲು ಕೇಂದ್ರ ಸರ್ಕಾರ ಅವಕಾಶ ನೀಡಿತು. ವರದಿಯಲ್ಲಿ ಬಯಲಾಯಿತು, ರೆಮಿಡಿಸಿವಿಯರ್ ನಿಜ ಬಣ್ಣ, ಹಾನಿಕಾರಕ ಅಂಶಗಳಿರುವುದು ಸಾಬೀತಾಯಿತು. ಆದರೂ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳದ ಕೇಂದ್ರ ಸರ್ಕಾರ. ಎಸ್, ಈಗ ನಿಮಗೆ ಅರ್ಥ ಆಯ್ತಾ? ರೆಮಿಡಿಸಿವಿಯರ್ ಔಷಧ ಉತ್ಪಾದಿಸಿದ ಹಾಗೂ ಜನರ ಪ್ರಾಣ ತೆಗೆದ ಗುಜರಾತಿನ ಝೈಡಸ್ ಹೆಲ್ತ್ ಕೇರ್ ಕಂಪನಿ ಇಷ್ಟೊಂದು ದೊಡ್ಡ ಮೊತ್ತದ ಚುನಾವಣಾ ಬಾಂಡ್ ಯಾಕೆ ಖರೀದಿಸಿದೆ ಅಂತ. ಎಸ್, ತಾನು ಮಾಡಿದ ಗಂಭೀರ ಅಪರಾಧವನ್ನ ಮುಚ್ಚಿ ಹಾಕಲು. ಈ ಔಷಧಿಯಲ್ಲಿ ಭಾರಿ ಹಾನಿಕಾರಕ ಅಂಶಗಳಿವೆ ಎನ್ನುವ ಕಟು ಸತ್ಯ ತನಿಖಾ ವರದಿಯಿಂದ ಬಯಲಾದರೂ ಈ ಗುಜರಾತ್ ಕಂಪನಿ ವಿರುದ್ಧ ಕೇಂದ್ರ ಸರ್ಕಾರ ಏನೂ ಕ್ರಮ ಕೈಗೊಳ್ಳಲಿಲ್ಲ. ಹೇಗಿದೆ ನೋಡಿ ರಾಷ್ಟ್ರಭಕ್ತಿ, ದೇಶ ಪ್ರೇಮದ ಹೆಸರಲ್ಲಿ ಜನರನ್ನ ಮರಳು ಮಾಡಿದ ಪಕ್ಷ ಜನರಿಗೆ ದ್ರೋಹ ಬಗೆದ ರೀತಿ. ಜನರ ಪ್ರಾಣಕ್ಕೆ ಬೆಲೆ ಕೊಡದ ಇಂಥ ರಾಜಕೀಯ ಪಕ್ಷಗಳು ಇನ್ನೇನು ದೇಶವನ್ನ ಉದ್ಧಾರ ಮಾಡ್ತಾರೆ ಅನ್ನೋ ಪ್ರಶ್ನೆ ಜನರದ್ದು. ಚುನಾವಣಾ ಬಾಂಡ್ ಹೆಸರಲ್ಲಿ ನಡೆದ ದೇಶದ್ರೋಹದ ಕೆಲಸ ಇಷ್ಟಕ್ಕೆ ಮುಗಿಯಲ್ಲ. ಚುನಾವಣಾ ಬಾಂಡ್ ಖರೀದಿಸಿದ್ದಕ್ಕಾಗಿ ಇಂಥ ಮನೆಹಾಳು ಕಂಪನಿಗಳಿಗೆ ಲಕ್ಷ ಕೋಟಿಯ ಬಿಸ್ನೆಸ್ ಕೂಡ ಸಿಕ್ಕಿದೆ ಅನ್ನೋದು ನಮ್ಮ ದೇಶದ ದೊಡ್ಡ ದುರಂತವಾಗಿದೆ. ಈ ಹಗರಣಕ್ಕೆ ಸಂಬಂಧಿಸಿದ ಇನ್ನಷ್ಟು ವಿಚಾರವನ್ನು ಹೇಳ್ತೀನಿ ಮುಂದಿನ ಸಂಚಿಕೆಯಲ್ಲಿ.